ಈಗ ನಮ್ಮ ರಾಜ್ಯಪಾಲರ ನಡೆ ನೋಡಿದ್ರೆ ಅವರು ವಿರೋಧ ಪಕ್ಷದ ನಾಯಕರ ತರ ಕೆಲಸ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು RTI ಆಕ್ಟಿವಿಸ್ಟ್ ಇರ್ತಾರಲ್ಲ, ಪ್ರತಿಯೊಂದು ಅರ್ಜಿಗಳು ತಗೊಳ್ಳೋದು, ನನಗೆ ಆ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು, ಈ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಅಂತ ಅತ್ಯಂತ ಒಂದು ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಮತ್ತು ಇದು ಬಹಿರಂಗ ಆಗೋಗಿದೆ. ಯಾವ ರಾಜ್ಯಪಾಲರು ಈ ತರ ಪ್ರತಿಯೊಂದು ಬಂದಿದ್ದಕ್ಕೆಲ್ಲ ಈಗ ಸರ್ಕಾರಕ್ಕೆ ಬರೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರೋ ಕೊಟ್ಟಿರೋ ಅರ್ಜಿಗಳು, ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಈ ರೀತಿ ರಾಜ್ಯಪಾಲರುಗಳು ನಡ್ಕೋಬಾರ್ದು. ಅದು ಅವರ ಸ್ಥಾನಕ್ಕೆ ಗೌರವ ತೋರೋದಿಲ್ಲ. ಮತ್ತು ಅವರು ಯಾವುದೋ ಒಂದು ರಾಜಕೀಯದ ದುರುದ್ದೇಶದಿಂದ ಇವತ್ತು ಯಾವ ಕೇಸ್ಗಳ ಮೇಲೆ ಅವರು ಆದ್ಯತೆ ಕೊಡಬೇಕಾಗಿತ್ತು, ಎಲ್ಲಿ ಸ್ಪಷ್ಟ ಮಾಹಿತಿಗಳಿದ್ದು ತನಿಖೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದಕ್ಕೇ ಅವರು ಅವಕಾಶ ಕೊಡದೇನೆ ಸುಮ್ಮನೆ ಗಾಳಿಯಲ್ಲಿ ಏನೇನೋ ಸುದ್ದಿಗಳನ್ನು ತೆಗೆದುಕೊಂಡು ದೊಡ್ಡ ಒಂದು ರಾಜ್ಯದಲ್ಲಿ ಏನೋ ನಡೀತಾ ಉಂಟು ಅಂತ ತೋರಿಸ್ತಕ್ಕಂಥದ್ದಕ್ಕೆ ರಾಜ್ಯಪಾಲರು ರಾಜಭವನವನ್ನು ಉಪಯೋಗಿಸ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ. ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಪ್ರಾಸಿಕ್ಯೂಷನ್ ಪೆಂಡಿಂಗ್ ಕೇಳಿದ್ದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದು ಹೆಂಗ್ ಗೊತ್ತಾಯ್ತು ನಿಮಗೆ? ಗೌಪ್ಯ ಪತ್ರ ಕೂಡ ವಿವರಣೆ ಕೇಳಿ ಈ ತರದೆಲ್ಲ ನೋಡಿ, ಅದೇ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ನಮ್ಮ ರಾಜ್ಯಪಾಲರು. ನನಗಂತೂ ಬಹಳ ಆಶ್ಚರ್ಯ ಆಗ್ತಾ ಇದೆ. ಖಂಡಿತವಾಗಿಯೂ ಇದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ನಾವು ಏನು ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು ಮತ್ತು ನಮಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು, ನಮ್ಮ ಹಕ್ಕುಗಳಿಗೆ ನಾವು ಸುಪ್ರೀಂ ಕೋರ್ಟಿಂದ ಹೋಗಿ ಕೇಂದ್ರ ಸರ್ಕಾರ ಒತ್ತಡ ತರುವಂಥದ್ದು, ಮತ್ತು ಇವತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಇಲ್ಲಿ ರಾಜಕೀಯ ಮಾಡಿಸೋಕೆ ಶುರು ಮಾಡಿದೆ. ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತಲ್ಲ, ಇಲ್ಲ ಈ ರೀತಿ ಯಾರ ರಾಜ್ಯಪಾಲರು ಪತ್ರಗಳು ಬರೀತಾರ? ಬೇರೆಯವ್ರು ಕೇಳಲಿ, ಆರ್ ಅಶೋಕ್ ಅವ್ರು ಕೇಳಲಿ, ಇನ್ನೊಬ್ರು ಕೇಳಲಿ, ಇವ್ರುಗಳು ಈ ತರ ಎಲ್ಲ ಕೇಳೋದೆಲ್ಲ ಸರಿಯಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಯಡಿಯೂರಪ್ಪನವರ ನಿನ್ನೆಯಿಂದ ಅದನ್ನ ಅದೇ ಒಳ್ಳೇದಾಯ್ತು. ಈಗ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಒಳ್ಳೇದಾಗಿದೆ. ಯಾಕೆಂದ್ರೆ ಇದು ಸ್ಪಷ್ಟವಾದಂತ ಈಗ ಮಾಹಿತಿಗಳಿರುವಂಥದ್ದು. ಕುಮಾರಸ್ವಾಮಿ ಅವರು ಬಹಳ ಜೋರಾಗಿ ಎಲ್ಲ ಮಾತನಾಡ್ತಾರೆ, ಆದರೆ ಫ್ಯಾಕ್ಟ್ಸ್ ಅವ್ರ ಮುಂದೆನೇ ಇದೆ, ಫ್ಯಾಕ್ಟ್ಸ್ ಅವ್ರ ಮುಂದೆನೇ ಇರುವಂಥದ್ದು. ಅದರಿಂದ ಯಾರ ಹೆಸರಿಗೆ ಅದು ಡಿನೋಟಿಫಿಕೇಶನ್ ಮಾಡಿದ್ರು, ಯಾರಿಗೀಗ ಅಲ್ಟಿಮೇಟ್ಲಿ ಜಾಗ ಹೋಗಿದೆ, ಅದರ GPA ಹೋಲ್ಡರ್ ಯಾರಾಗಿದ್ರು, ಯಾರಿದು ಪ್ರಾರಂಭ ಮಾಡಿದ್ರು, ಇದು ಅಂತಿಮವಾಗಿ ಯಾರಿದನ್ನು ಮಾಡಿಸ್ಕೊಟ್ರು, ಇದೆಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಅದು ಎಲ್ರಿಗೂ ಇಡೀ ಫ್ಯಾಕ್ಟ್ಸು ಡಾಕ್ಯುಮೆಂಟ್ ಮೇಲೆ ಹೇಳ್ತಾ ಇರುವಂಥದ್ದು. ನಾವು ಅದಕ್ಕೆ ಒಂದು ಉತ್ತರ ಕೊಟ್ಟಿಲ್ಲ ಇವರು. ಕುಮಾರಸ್ವಾಮಿ ಅವ್ರ ಉತ್ತರ ನಾನು ಮೊನ್ನೆ ಅದೇ ಈಗ ಅವ್ರ ಸಿಗ್ನೇಚರೇ ಇದೆ. ಈಗ ಅಷ್ಟು ಹೇಳ್ಬೋದು ನಾನು ಸಿಗ್ನೇಚರ್ ಅಲ್ಲ ಅಂತ, ಅದೊಂದು ಅವ್ರಿಗೊಂದು ಸಬೂಬ್ ಇದೆ. ಈಗ ಅದೊಂದು ಹೇಳಕ್ ಶುರು ಮಾಡಬಹುದು ಅವರು, ನಾನು ಸೈನ್ ಮಾಡಿಲ್ಲ ಅಂತ. ಅದೇ ಲೋಕಾಯುಕ್ತ ತನಿಖೆ ಮಾಡಿ ಕುಮಾರಸ್ವಾಮಿ ಅವರ ಬಾಮೈದನ್ಗೆ ಈ ಡಿನೋಟಿಫಿಕೇಶನ್ ಇಂದ ಅನುಕೂಲ ಆಗಿದೆಯಾ ಇಲ್ವಾ ಅವ್ರು ಹೇಳ್ಬಿಡ್ಲಿ. ಕುಮಾರಸ್ವಾಮಿ ಅವರ ಅತ್ತೆಯವ್ರ GPA ಹೋಲ್ಡರ್ ಆಗಿದ್ರ ಇಲ್ವಾ ಅದನ್ನು ಹೇಳ್ಬಿಡ್ಲಿ. ಯಡಿಯೂರಪ್ಪನವರು ಇದೆಲ್ಲ ಮಾಡಕ್ ಆಗದೆ ಇರುವಂತ ಒಂದು ಭೂಮಿಯನ್ನ ಅವ್ರಿಗೆ ಮಾಡಿಸ್ಕೊಟ್ಟಿರೋದು ಸತ್ಯನ ಇಲ್ವಾ ಸುಳ್ಳ ಅಂತ ಹೇಳ್ಬಿಡ್ಲಿ. ಅದನ್ನ ಹೇಳಕ್ ತಯಾರಿಲ್ಲ. ನಾನೇನ್ ತಪ್ಪು ಮಾಡಲ್ಲ ಅಂದ್ರೆ ಇವ್ರು ಮಾಡಕ್ ಪ್ರಯತ್ನ ಮಾಡಿದ್ರು, ಇವ್ರ ಕಾಲದಲ್ಲಿ ಆಗ್ಲಿಲ್ಲ, ಯಡಿಯೂರಪ್ಪ ಅವ್ರು ಬಂದ್ರು, ಇವ್ರಿಗೆ ಮಾಡಿಸ್ಕೊಟ್ರು. ಅಲ್ಟಿಮೇಟ್ಲಿ ಬೆನಿಫಿಷರಿ ಇವರೇ ತಾನೇ. ಮತ್ತೆ ಒಬ್ಬ ಬೇನಾಮಿ ಅರ್ಜಿದಾರರ ಹೆಸರಿಟ್ಕೊಂಡು ಇದೆಲ್ಲ ಮೂವ್ ಮಾಡಿರುವಂತದ್ದು ಕೂಡ ಗೊತ್ತಾಗಿದೆ. ಸೊ ಇದಕ್ಕೇನು ಉತ್ತರ ಕೊಡೋದಿಲ್ಲ. ಏನು ಸಿದ್ದರಾಮಯ್ಯ ಅವ್ರ ಮೇಲೆ ಯಾರೋ ಸತ್ತೋಗಿರೋರ ಹೆಸರು ಡಿನೋಟಿಫೈ ಮಾಡಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಮಾಡಿಸಿಲ್ಲ ಡಿನೋಟಿಫಿಕೇಶನ್. ಫಸ್ಟ್ ಆಫ್ ಆಲ್ ಡಿನೋಟಿಫಿಕೇಶನ್ ಆಗಿರೋದು ಬಾಲಸುಬ್ರಹ್ಮಣ್ಯಂ ಅವರ ಅಧ್ಯಕ್ಷತೆಯ ಕಮಿಟಿ ಮಾಡಿರುವಂತದ್ದು. ಸತ್ತೋಗಿರೋರ ಹೆಸರು ಮಾಡಿಬಿಟ್ಟಿದ್ದು ಜೋರಾಗಿ ಮಾತಾಡಿದ್ರಲ್ಲ. ಈ ಪ್ರಕರಣ ಅವ್ರ ಹೆಸರಲ್ಲಿ, ಅವ್ರ ಬಾಮೈದನ ಹೆಸರಲ್ಲಿ ಆಗಿರುವಂತಹ ಜಮೀನು ಕೂಡ ಸತ್ತೋಗಿರೋ ಹೆಸರಲ್ಲಿ ಡಿನೋಟಿಫೈ ಆಗಿರೋದು ಕುಮಾರಸ್ವಾಮಿ ಅವರೇ. ಇದಕ್ಕೇನು ನಿಮ್ಮ ಉತ್ತರ? ಸುಮ್ಮನೆ ನೀವು ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ ಹೇಳ್ಬಿಡುದು, ಯಾವಾಗ ನಿಮಗೆ ಸಮಸ್ಯೆ ಆಗ್ತದೆ ಅವಾಗ ಇನ್ನೊಂಥರ ಅದನ್ನ ತಿರುಚಿ ಹೇಳುವಂಥದ್ದು. ಇದೆಲ್ಲ ಏನು ಅದೆಲ್ಲ ನೋಡಿ ಅದೇ ತೋರಿಸುತ್ತೆ. ಅವ್ರಿಗೆ ಉತ್ತರ ಇಲ್ಲ, ಸತ್ಯ ಅವ್ರ ಮುಂದೆ ನೇರವಾಗಿ ಅದು ಅವರನ್ನು ಎದುರಿಸ್ತಾ ಇದೆ. ಅದಕ್ಕೆ ಸ್ಪಷ್ಟ ಉತ್ತರ ಕೊಡೋಕ್ಕೆ ಆಗದೇನೆ ಕುಮಾರಸ್ವಾಮಿ ಅವರು ಪಾಲಾಯನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ದಾರಿ ತಪ್ಪಿಸುವ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸತ್ಯ ನಿಜಾಂಶ ಅವ್ರ ಮುಂದೆನೇ ಇದೆ. ಅವರೇ ಇದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಸರ್ಕಾರದ 100 ಕೋಟಿ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ. ಯಾರೋ ಕುಮಾರಸ್ವಾಮಿ ಯಡಿಯೂರಪ್ಪನವರು ಇಬ್ಬರು ಸೇರಿ ಆ ಲೂಟಿಯಲ್ಲಿ ಇವರಿಬ್ಬರು ಕೂಡ ಭಾಗಿದಾರರು. ಅದು ಸತ್ಯ. ಅದು ಈ ತನಿಖೆಯಲ್ಲಿ ಹೊರಗೆ ಬರಬೇಕು ಅಂತ ನಮ್ಮ ಒಂದು ಉದ್ದೇಶ. ಈಗ ಲೋಕಾಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರು ಕೂಡ ಕರೆಸಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವ್ರನ್ನು ಕೂಡ ಕರೆಸಬೇಕಾಗ್ತದೆ. ಅವರನ್ನು ಕೂಡ ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನು ಅಂತ ತಿಳ್ಕೊಳ್ತಾರೆ. ಅವ್ರ ವರದಿ ಬರಲಿ,
ತದನಂತರ ಅದೇನು ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕಾಗಲಿ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು.